ಅಸೂಟಿ ಪರ ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸಂತೋಷ್ ಲಾಡ್ ಭರ್ಜರಿ ಮತಬೇಟೆಯನ್ನ ನಡೆಸಿದ್ರು. ಸದ್ಯ ಚೆನ್ನಮ್ಮನ ಕಿತ್ತೂರಿನಲ್ಲಿ ಚುನಾವಣಾ ಪ್ರಚಾರದ ಅಂಗವಾಗಿ ನಡೆದ ಧಾರವಾಡ ಗ್ರಾಮೀಣ ವಿಧಾನಸಭಾ ವ್ಯಾಪ್ತಿಯ ಸಾರ್ವಜನಿಕ ಬಹಿರಂಗ ಸಭೆಯಲ್ಲಿ ಅಸೂಟಿ ಪರ ಮತಯಾಚನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಶಾಸಕರಾದ ವಿನಯ್ ಕುಲಕರ್ಣಿ ಹಾಗೆ ಶಿವಲೀಲಾ ಕುಲಕರ್ಣಿ, ಅಭ್ಯರ್ಥಿ ವಿನೋದ್ ಅಸೂಟಿ ಸೇರಿದಂತೆ ಹಲವು ಮುಖಂಡರುಗಳು ಕಾರ್ಯಕರ್ತರುಗಳು ಹಾಜರಿದ್ದರು. ಬಿಜೆಪಿ ಪಕ್ಷ ಮಾಡಿದಾರ ಅದಕ್ಕೊಂದು ಅನುಕೂಲ ಆಗಲಿಲ್ಲ. ಇದರ ದೃಷ್ಟಿಯಿಂದ ಈಗಾಗಲೇ ನಮ್ಮ ಸರ್ಕಾರ ಈಗ ನಮ್ಮ ಪಕ್ಷ ಘೋಷಣೆ ಮಾಡಿದ ಸಂದರ್ಭ ಹೇಳ್ತೀನಿ. ಅದೇ ರೀತಿ ನಮ್ಮ ರಾಹುಲ್ ಗಾಂಧಿಯವರು ಈ ಒಂದು ದೇಶದ ಬೆನ್ನೆಲುಬಾದಂತ ನಮ್ಮ ರೈತರಿಗೆ ಒಂದು ಅನುಕೂಲ ಆಗಬೇಕು. ಏನು ಬಿಜೆಪಿ ಪಕ್ಷ ಬರಿದೆ ರೈತರದೊಂದು ಅನುಕೂಲ ಅಂತ ಒಂದು ಸುಳ್ಳು ಆಶ್ವಾಸನೆ ಕೊಡೋ ಮುಖಾಂತರ ಫೋಟೋನ ಹಾಕ್ಸ್ಕೊಂಡು ಅದನ್ನೆಲ್ಲ ನೋಡಿ ನಮ್ಮ ರಾಹುಲ್ ಗಾಂಧಿ ಅವರು ಈಗಾಗಲೇ ಒಂದು ಘೋಷಣೆ ಮಾಡಿದ್ರಿ. ರೈತರು ಈ ದೇಶದಲ್ಲಿ ರೈತರು ಇದ್ದಂತ ಸಾಲವನ್ನು ಸಂಪೂರ್ಣವಾಗಿ ನಾವು ಮನ್ನಾ ಮಾಡ್ತೀವಿ ಅಂತ ಹೇಳಿ ಕೂಡ ಈಗಾಗಲೇ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ನಮ್ಮೆಲ್ಲರೂ ಕೇಳ್ಬೋದಿಷ್ಟ ಇವೆಲ್ಲ ಪ್ರಣಾಳಿಕೆ ಹೇಳ್ಬೇಕಂತಂದ್ರ ತಮ್ಮ ಅಮೂಲ್ಯವಾದ ಮತನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟ ಹಾಕೋ ಮುಖಾಂತರ ತಾವು ಆಶೀರ್ವಾದ ಮಾಡಂತ ಸಂದರ್ಭ ಕೇಳಿ ಇಷ್ಟಪಡ್ತೀನಿ. ಯಾವ ರೀತಿ ತಾವೆಲ್ಲರೂ ವಿನಯನ ಕುಲಕರ್ಣಿಯರಾಗಿರ್ಬೋದು, ಶಿವಲೀಲಾ ಕುಲಕರ್ಣಿ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲರ ಆಶೀರ್ವಾದ ಈ ಒಂದು ಕುಟುಂಬಕ್ಕಿದೆ, ನಮ್ಮ ವಿನಯನವರಿಗಿದೆ. ನನಗೂ ಕೂಡ ತಮ್ಮ ಆಶೀರ್ವಾದ ಮಾಡ್ರಿ. ಸದಾಕಾಲ ನಿಮ್ಮ ಸೇವೆಯಲ್ಲಿ ನಾನು ಭಾಗಿಯಾಗಿರ್ತೀನಿ. ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಸಂದರ್ಭ ಹೇಳಿ ಒಂದೆರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ನಿಮ್ಮ ಸೇವೆ 17% ಈ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇತ್ತು, ಇವತ್ತು 13% ಬಂದಿದೆ. ಮಾಧ್ಯಮದವರೇ ಇದ್ರ ಬಗ್ಗೆ ಅಮಿತ್ ಶಾ ಸಾಹೇಬ್ರಿಗೆ ಕೇಳ್ರಿ, ಇದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳ್ರಿ. ಸಾಲದ ಬಗ್ಗೆ ಕೇಳಿದ್ರೆ ಬಹಳ ಚೆನ್ನಾಗಿ ಉತ್ತರ ಕೊಟ್ಟರಂತೆ. ಅದೇನ್ ಬಿಡ್ರಿ, ಸಾಲ ನಾವು ತಗೊಂಡು ಡೆವಲಪ್ಮೆಂಟ್ ಮಾಡ್ಬಿಡಿ. ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತೀರಿ ಪ್ರಹ್ಲಾದ್ ಜೋಶಿ ಸಾಹೇಬ್. ಯಾಕ್ರಿ ಸಾಲ ಈ ದೇಶದ ಜಾಸ್ತಿ ಆಗತ್ತಂದ್ರೆ ಅದೇನೋ ಈ ಕಟ್ಟೆ ಮೇಲೆ ಕುತ್ಕೊಂಡು ಚಾಕರು ಮಾತನಾಡ್ತಾರೆ. ಅದೇನ್ ಬಿಡ್ರಿ, ಡೆವಲಪ್ಮೆಂಟ್ ಮಾಡಕ್ಕೆ ಸಾಲ ಪಡೆದ ಸಹಜ. ಅಂದ್ರೆ 1947 ಇಸ್ವಿಯಿಂದ ಈ ದೇಶದಲ್ಲಿ 55 ಲಕ್ಷ ಕೋಟಿ 14 ಪ್ರಧಾನಮಂತ್ರಿಗಳು ಸಾಲವನ್ನು ಮಾಡಿದ್ದಾರೆ. ನೀವು ಕೇವಲ 10 ವರ್ಷದಲ್ಲಿ ಇವತ್ತು ಬಂದು ಈ ದೇಶದ ಸಾಲ 202 ಕೋಟಿ ಆಗಿದೆ. ಮೊನ್ನೆ 183 ಕೋಟಿ ಇತ್ತು, 183 ಲಕ್ಷ ಕೋಟಿ ಇತ್ತು. ಇವತ್ತು 202 ಲಕ್ಷ ಕೋಟಿ ಈ ದೇಶದ ಸಾಲ ಇದೆ. ಪ್ರತಿಯೊಬ್ಬರು ಈ ದೇಶದವರು 1.5 ಲಕ್ಷ ಸಾಲ ಬೇರೆ ದೇಶಕ್ಕೆ ಬೇರೆ ಬ್ಯಾಂಕ್ಗಳಿಗೆ ಮುಗಿಸ್ತಕ್ಕಂಥ ಸಾಲ ಮಾಡಿರ್ತಕ್ಕಂಥ ಕೀರ್ತಿ ನರೇಂದ್ರ ಮೋದಿ ಸಾಹೇಬರಿದ್ದಾರೆ. ಇಡೀ ಪ್ರಪಂಚದಲ್ಲಿ ದಯಮಾಡಿ ಕೇಳಿಸ್ಕೊಳ್ಳಿ, ಇಡೀ ಪ್ರಪಂಚದಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ಎಲ್ಲಾ ಪ್ರಪಂಚದಲ್ಲಿ ಯಾವುದೇ ಪ್ರಧಾನಮಂತ್ರಿ ಅತ್ಯಂತ ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಯಾರಾದ್ರೆ ಅದು ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ದಿನಾ ಬೆಳಿಗ್ಗೆ ಬರೋದು, ಟಿವಿಯಲ್ಲಿ ಬರೋದು, ಸುಳ್ಳು ಹೇಳೋದು, ಅಮಿತ್ ಶಾ ಸಾಹೇಬ್ ಬರೋದು ಸುಳ್ಳು ಹೇಳೋದು. ಅದಕ್ಕೆ ಇವರು ವಿರಾಟ್ ಕೊಹ್ಲಿ ಇಲ್ಲಿ ನಮಗೆ ಯಾರೋ ಪ್ರಹ್ಲಾದ್ ಜೋಶಿ ಸಾಹೇಬ್ ಟೆಕ್ನಿಕಲಿ ವೆರಿ ಸೌಂಡ್ ಬ್ಯಾಟ್ಸ್ಮನ್. ಸುಳ್ಳು ಹೇಳೋದು ಹೋಗ್ಬಿಡೋದು. ಮಾದರಿ ಸೋನಿಯಾ ಗಾಂಧಿಗೆ ಮಾದರಿಗೆ ಏನು ಸಂಬಂಧ? 10 ವರ್ಷ ನಮಗೆ ಅಧಿಕಾರ ಇಲ್ಲ, ಸೋನಿಯಾ ಗಾಂಧಿ ಬಗ್ಗೆ ಮಾತನಾಡ್ತಾರೆ. ಯಾಕ್ರಿ ಪ್ರಹ್ಲಾದ್ ಜೋಶಿ ಸಾಹೇಬ್ ನಿಮ್ಗೆ ಏನ್ ತೊಂದರೆ ಕೊಟ್ಟರು ಸೋನಿಯಾ ಗಾಂಧಿ ಅವರು? ಆಯ್ತು, ನಮ್ಮ ಕಾಲದಲ್ಲಿ ಆಗಿಲ್ಲ, ನೀವು ಮಾಡಿಲ್ಲ, ನಿಮಗೇನ್ ತೊಂದರೆ ಮಾಡಕ? ಇವರಿಗೆ ಹುಲಿ ಉಳಿಬೇಕು ಇವರಿಗೆ. ಯಾಕಂದ್ರೆ ಅವ್ರು ಹುಟ್ಟಿದ ಬಂದಾಗ 10 ಚಿರ್ಚೆ ತಂದ್ರು. ಗೊತ್ತೈತೆ ನಿಮಗೆ? ಗೊತ್ತೈತೇನ್ರಿ? ಮೋದಿ ಸಾಹೇಬ್ರ ಹುಟ್ಟಿದ ಹಬ್ಬಕ್ಕೆ ಹೊರದೇಶದಿಂದ ಚಿರತೆ ತಂದಿದ್ವಿ 10, ಅವು ಓಸು ಕೊಟ್ಟಕ್ಕಂತ ಹೋಗ್ಬಿಟ್ಟಾವೆ ಸಾಹೇಬ್ರೆ. ಕಳಸಾ ಬಂಡೂರಿ ಮತ್ತು ಮಹದಾಯಿ ಯೋಜನೆ ವಿರೋಧಿಸುವ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಚುನಾವಣಾ ಪ್ರಚಾರಕ್ಕೆ ಕರೆಸಿದ್ದಾರೆ ಅಂತ ಸಚಿವ ಸಂತೋಷ್ ಲಾಡ್ ಕಿರಿಕಾರಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆಯನ್ನ ಕರೆಸುವ ಮೂಲಕ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಕನ್ನಡಿಗರಿಗೆ ಅವಮಾನವನ್ನ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಶಿಂದೆ ಅವರನ್ನ ಕರೆಸಿದ್ದರ ಬಗ್ಗೆ ಜನರೇ ಪ್ರಶ್ನೆ ಮಾಡಬೇಕು. ಕನ್ನಡ ನಾಡಿನ ಯೋಜನೆಗೆ ಅಡ್ಗಾಲು ಹಾಕುವ ಶಿಂದೆ ಕರೆಸಿ ಜೋಶಿ ಕರ್ನಾಟಕಕ್ಕೆ ಅಪಮಾನ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಕಳೆದ 10 ವರ್ಷದಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಈ ಹಿಂದೆ ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಇತ್ತು. ಆದ್ರೆ ಕಳಸಾ ಬಂಡೂರಿ ಮತ್ತು ಮಹದಾಯಿ ಯೋಜನೆಗಳನ್ನ ಜೋಶಿ ಏಕೆ ಅನುಷ್ಠಾನಗೊಳಿಸಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಾಹೇಬರು ನೇರವಾಗಿ ನನಗೆ ಕೌಂಟರ್ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಮಹದಾಯಿ ವಿಷಯವನ್ನು ಮಾತನಾಡಿದ್ದಾರೆ.
ಕಳಸಾ ಬಂಡೂರಿಗ ಮಾದಾಯ ವಿಷಯದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದ ಪ್ರಕಾರ ಇನ್ನಾದರೂ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಮಾತನಾಡ್ತಾರೆ ಅಲ್ವಾ. 10 ವರ್ಷ ಕೇಂದ್ರದಲ್ಲಿ BJP ಸರ್ಕಾರ ಇದೆ, ರಾಜ್ಯದಲ್ಲಿ ಕಳೆದ 5 ವರ್ಷ BJP ಸರ್ಕಾರ ಇಲ್ಲೇ ಇತ್ತು. ನಾನು ಭಾಳಷ್ಟು ಹೇಳಿನಿ, ಮೋದಿ ಆಯಿತು, ಮೋದಿ ಸಾಹಬ್ ಆಯಿತು, मुमकिन है चुटकी में जो भी जादू कर सकते हैं तो खाली मोदी साहब कर सकते हैं. द पर्सन, द मैन, द मोस्ट पावरफुल पर्सन इन द वर्ल्ड ಯಾರು ಹಿ ಕ್ಯಾನ್ ಗೋ ಆ್ಯಂಡ್ ಸ್ಟಾಪ್ ದ ವಾರ್ ಆಫ್ ರಷ್ಯಾ ಆ್ಯಂಡ್ ಯುಕ್ರೇನ್, ಅಷ್ಟು ಪವರ್ಫುಲ್ ಇರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ನಮ್ಮ ಕಳಸಾ ಬಂಡೂರಿಗೆ ಮಾದಾಯಗೆ ಯಾಕೆ ಅವ್ರಿಗೆ ಚಾಲನೆ ಮಾಡೋಕ್ಕೆ ಏನು ತೊಂದರೆ ಇದೆ? ಇದು ಸುದ್ದಿ